ದೇವ್ರ ಕೆಲಸ ಅಂತ ಅವರೇ ಎಲ್ಲರೂ ಸೇರಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅವರ ಕಡೆಯಿಂದ ಇವತ್ತು ದಿವಸ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಗೆ ರೈತರಿಗೆಲ್ಲ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ದೇವರ ಒಂದು ಪೂಜೆ ನಡೆದಾದ್ಮೇಲೆ ಈ ಒಂದು ಭೂಮಿ ಪೂಜೆ ಮಾಡಬೇಕು ಅಂತ ಒಂದು ಚೆನ್ನಾಗಿದೆ ದಿವಸ ಅಂತ ಹೇಳ್ಬಿಟ್ಟು ಒಂದು ಪೂಜೆ ಇಟ್ಕೊಂಡಿದ್ದೇವೆ. ವರ್ಷಗಳ ರೈತರ ಕನಸು, ರೈತರ ಬೆವರಿಗೆ ಬೆಲೆ ಸಿಗ್ತಾ ಇರ್ಲಿಲ್ಲ, ಅವರ ತಪಸ್ಸು ಇವತ್ತು ಫಲ ಸಿಗ್ತಾ ಇದೆ. ಬಹಳ ವರ್ಷಗಳ ಕನಸಾಗಿತ್ತು ರೈತರದು, ಈ ಭಾಗದ ಮುಖಂಡರದು, ರೈತರದು ಇಂಥದ್ದೊಂದು ಮಾರ್ಕೆಟ್ ಅವಶ್ಯಕತೆ ಇತ್ತು ನಮ್ಮ ಭಾಗದಲ್ಲಿ. ರೈತರಿಗೆ ವಿಶೇಷವಾಗಿ ಏನೇ ಬೆಳೆ ಬೆಳೆದ್ರು ಅದಕ್ಕೆ ಅವ್ರು ಬೆಳೆಯುವಂತ ಬೆಳೆಗೆ ಬೆಲೆ ಸಿಗ್ತಾ ಇರ್ಲಿಲ್ಲ. ಬಹಳ ಒದ್ದಾಡಿ ವ್ಯಾಪಾರ ಮಾಡ್ಬೇಕಾಗ್ತಾ ಇತ್ತು. ಅಂತದೊಂದು ಮಾರ್ಕೆಟ್ ನ ಮಾಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದಾಗ ತುಂಬಾ ಕಷ್ಟ ಬಿದ್ವಿ. ಈ ಜಾಗನ ಹುಡುಕಿದ್ಮೇಲೆ, ಹುಡುಕೋದಕ್ಕಿಂತ ಜಾಸ್ತಿ ಕಷ್ಟಗಳಲ್ಲಿ ಜಾಗನ ಮಾರ್ಕೆಟ್ ಆಗಿ ರೂಪ ತರಬೇಕು ಅಂದ್ರೆ ಇದಕ್ಕೆ ಬಹಳ ಪರಿಶ್ರಮ ಆಯ್ತು. ಅಪವಾದಗಳ ಮೇಲೆ ಅಪವಾದಗಳನ್ನ ಎದುರಿಸಿ ಅದಕ್ಕೆ ದೇವ್ರ ಪೂಜೆ ಆಗ್ಬೇಕು ಅಂತ ಅಂದ್ಬಿಟ್ಟು ದೇವ್ರದೇ ಸಂಕಲ್ಪ ಮಾಡಿ ರೈತರಿಗೆ ಮುಂದೆ ಭವಿಷ್ಯದಲ್ಲಿ ಎಲ್ಲಾ ರೈತರಿಗೂ ಇಲ್ಲಿ ನ್ಯಾಯ ಸಿಗ್ಬೇಕು, ರೈತರ ದೇಗುಲ ಆಗ್ಬೇಕು. ಯಾರು ಏನೇ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದ್ರು ಅವ್ರಿಗೆ ನ್ಯಾಯ ಸಿಗ್ಬೇಕು, ಬೆಲೆ ಸಿಗ್ಬೇಕು. ಅದಕ್ಕೆ ದೇವ್ರ ಪೂಜೆ ಆಗ್ಬೇಕು ಅಂತ ಎಲ್ಲಾ ಮುಖಂಡರ ಸಂಕಲ್ಪ ಆಗಿದೆ. ಭೂಮಿ ಪೂಜೆ ಮತ್ತೆ ಆ ದಿನ ದೇವರದು ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಮ್ಮೆಲ್ಲಾ ಮುಖಂಡರ ಒಂದ್ ಕೋರಿಕೆ ಅದು. ರೈತರು ಈ ಜಾಗದಲ್ಲಿ ವ್ಯಾಪಾರ ವಹಿವಾಟು ಶುರು ಮಾಡಕ್ ಮುಂಚೆ ದೇವ್ರದ್ದು ಕಲ್ಯಾಣೋತ್ಸವ ಆಗ್ಬೇಕನ್ನುವಂತ ಒಂದು ಅವರ ಒಂದು ಸಂಕಲ್ಪ, ಆಸೆ ಆಗಿದೆ. ತಿರುಪತಿಯಿಂದ ದೇವರು ಕಲ್ಯಾಣೋತ್ಸವ ಮಾಡೋದು, ಅವರೇ ಇಲ್ಲಿಗೆ ಬರ್ತಾ ಇರೋದ್ರಿಂದ ಅದೇ ಪದ್ಧತಿಯಲ್ಲಿ ದೇವ್ರ ಕಲ್ಯಾಣೋತ್ಸವ ಆಗುತ್ತೆ. ಈ ಭಾಗದ ರೈತರಿಗೆ ವಿಶೇಷವಾಗಿ ಒಳ್ಳೇದಾಗ್ಬೇಕು, ಮಳೆ ಬೆಳೆ ಆಗ್ಬೇಕು, ರೈತರ ಬದುಕು ಇನ್ನಾದ್ರೂ ಮುಂದೆ ಚೆನ್ನಾಗಿರ್ಬೇಕು ಅನ್ನುವಂತ ದೂರದೃಷ್ಟಿ ಬಿಟ್ರೆ ಬೇರೆ ಏನೂ ಇಲ್ಲ. ಈ ಒಂದು ಕಾರ್ಯಕ್ರಮದ ಆಲೋಚನೆ ಆಗ್ಲಿ ಅಥವಾ ಒಂದು ದೇವರ ಕಲ್ಯಾಣೋತ್ಸವದ ಒಂದು ವಿಶೇಷವಾಗಿ ಅನ್ಕೊಂಡಿರೋದು ಅದೊಂದೇ ವಿಚಾರ. ಈ ಭಾಗದಲ್ಲಿ ರೈತರಿಗೆ ಒಳ್ಳೇದಾಗ್ಬೇಕು. ಆ ದಿನಾನೇ ಭೂಮಿ ಪೂಜೆ ಅಂತಾನೆ ಅಲ್ಲ, ದೇವ್ರದ್ದು ಫಸ್ಟ್ ಕಾರ್ಯ ಆಗತ್ತೆ. ಅದಾದ್ಮೇಲೆ ಇದಕ್ಕೂ 10 ಕೋಟಿ ಅನುದಾನ ಸರ್ಕಾರ ಕೊಟ್ಟಿದೆ. ಅಂದ್ರೆ ಆ ದಿನ ಒಳ್ಳೇದು ಒಂದಿನಕ್ಕೆ ಅದು ದೇವ್ರ ಕಾರ್ಯ ಆಗಿರತ್ತೆ. ಇನ್ನೊಂದ್ ದಿನದ ಮೇಲೆ ಆ ಕೆಲ್ಸನ ಮುಂದಕ್ಕೆ ಮಾಡ್ಕೊಬೋದು. ಆಲ್ರೆಡಿ ಆಗಿದೆ ಕೆಲಸ. ಎಲ್ಲಾ ರೈತರನ್ನ ಕರಿಬೇಕು ಅಂತ ಒಂದ್ ಕಮಿಟಿ ಮಾಡ್ಕೊಂಡಿದ್ದಾರೆ. ಈ ಭಾಗದಲ್ಲಿ 5 ಪಂಚಾಯತಿಗೆ ಅಪ್ಪಾಜಿ ಗೌಡ್ರು, ಕೃಷ್ಣಮೂರ್ತಿ ಅಣ್ಣ ಇವರೆಲ್ಲರೂ ಸೇರಿ ಈ ಭಾಗದಲ್ಲಿ ಒಂದ್ 20-30 ಜನ ಮುಖಂಡರು 3-4 ಟೀಮ್ ಮಾಡ್ಕೊಂಡು ಕ್ಯಾಸಂಬಳ್ಳಿಯಿಂದ ಆ ಕಡೆ ವಿಜಯಣ್ಣ ಅವರು, ಆನಂದ್ ಮೂರ್ತಿ ಅಣ್ಣ ಅವರು, ಎಲ್ಲಾ ಮುಖಂಡರು ಒಂದ್ ಟೀಮ್ ಮಾಡ್ಕೊಂಡು ಎಲ್ಲಾ 15 ಪಂಚಾಯತಿಯ ಗ್ರಾಮೀಣ ಭಾಗದಲ್ಲಿರುವಂತ ಎಲ್ಲಾರ್ನು ಮತ್ತೆ ನಗರ ಭಾಗದಲ್ಲೂ, ಗ್ರಾಮೀಣ ಭಾಗದಲ್ಲಿ ಎಲ್ಲಾ ರೈತರನ್ನ ಯಾರನ್ನ ಕರಿಬೇಕು, ಎಲ್ಲಿ ಏನು ಅಂತೆಲ್ಲ ಅವರೇ ಜವಾಬ್ದಾರಿ ತಗೊಂಡು ಅವರೇ ಎಲ್ಲಾ ಒಡನಾಟ ಇಟ್ಕೊಂಡು ಮಾಡ್ತಾ ಇದ್ದಾರೆ. ದೇವ್ರ ಕೆಲಸ ಅಂತ ಅವರೇ ಎಲ್ಲರೂ ಸೇರಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಮೇಡಮ್ ಅವರ ಕಡೆಯಿಂದ ಇವತ್ತು ದಿವಸ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವನ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಗೆ ರೈತರಿಗೆಲ್ಲ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ದೇವರ ಒಂದು ಪೂಜೆ ನಡೆದಾದ್ಮೇಲೆ ಈ ಒಂದು ಭೂಮಿ ಪೂಜೆ ಮಾಡಬೇಕು ಅಂತ ಒಂದು ಚೆನ್ನಾಗಿದೆ ದಿವಸ ಅಂತ ಹೇಳ್ಬಿಟ್ಟು ಒಂದು ಪೂಜೆ ಇಟ್ಕೊಂಡಿದ್ದೇವೆ. ಅದು ಒಂದು 10 ಕೋಟಿನಲ್ಲಿ ಈ ಒಂದು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಅದೇ ಮೇಡಮ್ ಕಲ್ಯಾಣೋತ್ಸವ. ಅದರಲ್ಲಿ ರೋಡ್ಸ್ ಇದೆ, ಕಾಂಕ್ರೀಟ್ ರೋಡ್ಸ್ ಇದೆ, ಡ್ರೈನ್ಸ್ ಇದೆ, ವಾಟರ್ ಫೆಸಿಲಿಟೀಸ್ ಇದೆ, 2 ಗೇಟ್ ಆರ್ಚ್ ಗೇಟ್ಗಳು 2 ಇದೆ, ಟಾಯ್ಲೆಟ್ಸ್ ಇದೆ. ಇವೆಲ್ಲ ಇಮಿಡಿಯೇಟ್ ಆಗಿ ಏನೇನು ಮೂಲಸೌಕರ್ಯ ಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೆ ಒಂದು 10 ಕೋಟಿನಲ್ಲಿ.
ನೆಕ್ಸ್ಟ್ ಫರ್ದರ್ ಅನುದಾನ ಬರುತ್ತೆ, ಅದರಲ್ಲಿ ಮಿಕ್ಕಿದ್ದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲ ಮಾಡ್ತೀವಿ. ಸದ್ಯಕ್ಕೆ ಇವಾಗ ಇಷ್ಟು ಮಾತ್ರ ಮಾಡ್ತೀವಿ ನಾವು. ಕಾರ್ಯ ಅಂದ್ರೆ ಇವೆಲ್ಲ ಆಗ್ಬೇಕಲ್ಲ ಸರ್, ಇನ್ನ ಒಂದು 6 ತಿಂಗಳ ಮೇಲೆ, ಒಂದು 6-8 ತಿಂಗಳು ಆಗುತ್ತೆ. ಇದೆಲ್ಲ ಕೆಲಸ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡಕ್ಕಾಗತ್ತೆ ಕಾರ್ಯ. ಇಯರ್ಲಿ 8 ಎಲ್ಲಾ ಕಾಮಗಾರಿಗಳೆಲ್ಲ ಮುಗಿದ್ಮೇಲೆನೆ ಶುರು ಮಾಡೋದು. ಹೌದು ಸರ್, ಕೆಲವೆಲ್ಲ ಇವಾಗ 2 ಮಾರುಕಟ್ಟೆ ಪ್ರಾಂಗಣ ಮಾಡ್ತೀವಿ, 2 ಇವಾಗ ಇದ್ರಲ್ಲಿ ಫ್ಲಾಟ್ಸ್, ಆಕ್ಷನ್ ಫ್ಲಾಟ್ಸ್, ಅದು 2 ಮಾಡ್ತೀವಿ ಇವಾಗ. ಇವಾಗ ಇದೆ ಅದು, ಇವಾಗ್ಲೇ ಇದೆ 2. ಇವೆಲ್ಲ ಇದೆ. ನೆಕ್ಸ್ಟ್ ಫರ್ದರ್ ತಿರುಗಿ ಇವಾಗ ನೆಕ್ಸ್ಟ್ ಅನುದಾನ ಕೊಡ್ತಾರೆ, ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅದೆಲ್ಲಾನು ಮಾಡ್ತೀವಿ. ಅದಕ್ಕೆಲ್ಲ ಆಫೀಸ್ ಎಲ್ಲಾನು ಬೇಕಾಗುತ್ತೆ. ಯಾಕಂದ್ರೆ ರೈತರು ಬಂದ್ರೆ ಇಲ್ಲಿ ವರ್ತಕರಿಗೆ ಆಫೀಸ್ ಒಂದು ಬೇಕಾಗುತ್ತೆ, ಅವರು ಆಕ್ಷನ್ ಮಾಡುವಾಗ ಅವ್ರಿಗೆಲ್ಲ ಸೌಕರ್ಯಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಇದ್ರಲ್ಲಿ ಅದು ಆಗತ್ತೆ. ಇದು ಮುಗಿಯೋಷ್ಟು ಆಗಿದೆ. ಎಲ್ಲ DPR ಟೋಟಲ್ 35 crores ಫಸ್ಟ್ ಫೇಸ್ ಅಲ್ಲಿ ಇದೆಲ್ಲ ಕೆಲಸ ಆಗುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ತಗೊಳ್ತಾ ಇದ್ವಿ. ಟೋಟಲ್ ಆಗಿ 35 crores ಆಗೋಗಿದೆ, DPR ಆಗ್ಬಿಟ್ಟಿದೆ. ಇದು 10 ಕೋಟಿನಲ್ಲಿ ಇವಾಗ ಎಷ್ಟು ಅನುದಾನ ರಿಲೀಸ್, ನಬಾರ್ಡ್ ಕಡೆಯಿಂದ ಇದು ರಿಲೀಸ್ ಆಗ್ತಿರೋದು ಅಂತಂತಾಗ ಅವ್ರು ಕೊಡ್ತಾನೆ ಇರ್ತಾರೆ. ನಾವು ಕೆಲಸ ಏನ್ ಮಾಡ್ತಾ ಇರ್ತೀವಿ ಅದ್ರ ಪ್ರಕಾರ ಅವ್ರ ಅಮೌಂಟ್ ಅನ್ನ ಕೊಡ್ತಾ ಇರ್ತಾರೆ. ಆ ರೀತಿ ಪೇಮೆಂಟ್ಸ್ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂದ್ರೆ ಇವರು ಎಲ್ಲ ಡೈರೆಕ್ಟರ್ಸ್ ಇದಾರಲ್ಲ, ಅವರು ಮತ್ತೆ ಆಫೀಸರ್ ಇಲ್ಲೇ ಬಂದು ಇಲ್ಲಿಂದೆಲ್ಲ ಏನೇನಿದೆ ಇರುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಇಲ್ಲೇ ಆಫೀಸ್ ಮಾಡ್ತೀವಿ ನಾವು. KGF ಅಲ್ಲಿ ಇವ್ರಿಗೆ ಆಫೀಸ್ ಮಾಡಿಲ್ಲ, ಇಲ್ಲೇ ಮಾಡ್ತೀವಿ. ರೈತರ ಆಫೀಸ್ ಬರ್ತಾ ಇದ್ರೆ ಹೌದೌದು, ವಾಲಂಟಿಯರ್ ಆಗಿ ಬನ್ನಿ ಅಂತ ಹೇಳಿದ್ದೀವಿ. ಸಿಟಿಯಿಂದ ಬರೋರೇನೋ ಕೆಲವು ಬಸ್ಗಳೇನೋ ಮಾಡ್ಕೊಂಡಿರುತ್ತೆ, ಅವರಾಗಿ ನಾವೇನು ವ್ಯವಸ್ಥೆ ಮಾಡಿಲ್ಲ. ಉದ್ದೇಶ ಒಳ್ಳೇದಾಗಲಿ ಉದ್ದೇಶ. ಅವತ್ತಿನ ಕಾರ್ಯಕ್ರಮ ಏನೇನು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ಊಟದ ವ್ಯವಸ್ಥೆ ಹೋಗಿ ಹಾಗೆ ಬ್ರೀಫ್ ಆಗಿ ಹೇಳ್ಬಿಡಿ. ಅದೇ ಅಲ್ವಾ ಇಂಪಾರ್ಟೆಂಟ್. ಯಾವ ರೀತಿ ಏನೇನು ವ್ಯವಸ್ಥೆ ಇದೆ, ಎಷ್ಟು ಜನ ಸೇರ್ಬೋದು. ಆಗಮಿಕರೆಲ್ಲ ಬಂದಾದ್ಮೇಲೆ ಇಲ್ಲಿ ಪೂಜೆ ಸ್ಟಾರ್ಟ್ ಆಗೋದು 9 ಗಂಟೆ ಮೇಲೆನೆ, 9:30 ಮೇಲೆ ಸ್ಟಾರ್ಟ್ ಆಗುತ್ತೆ. ಪೂಜೆ ಎಲ್ಲ ಆದಾದ್ಮೇಲೆ ಎಲ್ರಿಗೂ ಅರಿಶಿನ ಕುಂಕುಮ, ಅದಾದ್ಮೇಲೆ ಪೂಜೆ ಆದ್ಮೇಲೆ ಅದೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಡ್ಬೇಕಾಗುತ್ತೆ ಎಲ್ಲ ಲೇಡೀಸ್ಗೆ. ಅದೆಲ್ಲ ಕೊಟ್ಟಾದ್ಮೇಲೆ ಪೂಜೆ ಮುಗಿದಾದ್ಮೇಲೆ ಅಲ್ಲಿ ಒಂದು ಇದು ಭೂಮಿ ಪೂಜೆ ಒಂದು ಮಾಡ್ತೀವಿ. ಒಳ್ಳೆ ದಿವಸ ಅಂತ ಮಾಡ್ತೀವಿ, ಇಲ್ಲಾಂದ್ರೆ ಇನ್ನ ಲೇಟ್ ಆಗಿ ಮಾಡ್ತಾ ಇದ್ವಿ. ಒಳ್ಳೆ ದಿವಸ ಅಂತ ನಾಳೆ ಒಂದು ಚಿಕ್ಕದಾಗಿ ಒಂದು ಪೂಜೆ ಮಾಡ್ತೀವಿ. ಆಮೇಲೆ ಊಟದ ವ್ಯವಸ್ಥೆ ಇರುತ್ತೆ. ಊಟ 1 ಗಂಟೆ 1:30ವರೆಗೂ ನಡೆಯುತ್ತೆ. ಅದೆಲ್ಲ ಆದ್ಮೇಲೆ ಕ್ಲೋಸ್ ಆಗುತ್ತೆ. ಇದೇ ಬ್ರೀಫ್. ಯಾಕಂದ್ರೆ ಏನ್ ಸರ್, ಲಡ್ಡುನು ವ್ಯವಸ್ಥೆ ಮಾಡಿದ್ದಾರೆ ಸರ್, ಬರ್ತಾ ಇದೆ. ಲಡ್ಡುನು ಕೊಡ್ತೀವಿ. ಹೌದು, ಬಟ್ ಅಲ್ಲ ಎಲ್ರಿಗೂ ಕೊಡ್ತೀವಿ ಅಂತಾನೆ ವ್ಯವಸ್ಥೆ ಮಾಡಿರೋದು. ನಮ್ಗೆ ಅಲ್ಲಿ ಸಿಗೋದು ಸ್ವಲ್ಪ ತೊಂದರೆ ಆಗಿದೆ, ಇನ್ನ ಇದ್ರಲ್ಲಿದೆ. ಎಷ್ಟು ಬಂದ್ರು ಎಲ್ರಿಗೂ ಹಂಚ್ತೀವಿ. ಸ್ವಲ್ಪ ಕಡಿಮೆ ಬಂದ್ರೆ ಅರ್ಧ ಕೂಡ ಏನೋ ಒಂದು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದು ನಾವಿನ್ನ ಡಿಸೈಡ್ ಮಾಡಿಲ್ಲ ಸರ್, ಆಮೇಲೆ ನಾವು ಮಾತಾಡಿ ಡಿಸೈಡ್ ಆಗ್ತೀವಿ. ಜೋಡಿ ಯಾರು ಬರ್ತಾರೆ ಎಲ್ರು ಪೂಜೆ ಮಾಡೋರೆ ಒಂದು. ಹೌದು, ಅದು ಮಾಡ್ಬೇಕಾಗತ್ತೆ ಸರ್, ಅದು ನಾವು ಮಾತಾಡ್ಕೊಂಡು. ಫೀಸ್ ಏನಿಲ್ಲ ಸರ್, ಅದು ಇವತ್ತು ಲಿಸ್ಟ್ ಮಾಡ್ತೀವಿ ಸರ್. ಅಲ್ಲ, ಬರೋದ್ ನೋಡ್ಕೊಂಡು ನಾವು ಫಿಕ್ಸ್ ಮಾಡ್ಕೊಳ್ತೀವಿ ಸುದರ್ಶನ್. ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಂತ ಒಂದು ಲಿಸ್ಟ್ ಮಾಡಲ್ಲ. ನಮ್ಮ APMC ಡೈರೆಕ್ಟ್ ಎಲ್ಲ ಹೇಳಿದೀವಿ, ಎಲ್ರು ಬರಕ್ ಹೇಳಿದ್ದೀವಿ. ಜೋಡಿಯಾಗಿ ಫ್ರೀ ಸರ್ವಿಸ್ ರೈತರಿಗೆಲ್ಲ ಹೇಳಿದೀವಿ. ಅವ್ರು ಎಷ್ಟು ಜನ ಬರ್ತಾರೆ ಅದರಲ್ಲಿ ಸೆಲೆಕ್ಟ್ ಮಾಡಿ. ಮುಂಚೆ ಈ ಜಾಗವನ್ನ ಬೇರೆಯವರು ಕಬಳಿಸಬೇಕು ಅಂತ ಎಲ್ಲ ಆಲೋಚನೆಗಳಿತ್ತು, ಗುಡಿಸಗಳೆಲ್ಲ ಹಾಕಿದ್ರು. ತದನಂತರ ತಾಲೂಕು ಬೇರೆ ಆದಾಗ ನಮ್ಗೊಂದು ಮಾರ್ಕೆಟ್ ಜಾಗ ಬೇಕಾಗಿತ್ತು. ಮೇಡಮ್ ಅವ್ರ ಗಮನಕ್ಕೆ ತಂದವು. ಸುಮಾರು ಜಾಗದಲ್ಲೆಲ್ಲ ಹುಡುಕಿದ್ರು, ಇದು ಒಂದು ಅನುಕೂಲವಾದ ಜಾಗ ಅಂತ ಮೇಡಮ್ ಅವರು ಇದನ್ನು ನೋಡಿ, ಇದು ಕಷ್ಟ ಜಾಗ ಆದ್ರೂ ಇದು ಬೆಟ್ಟ ಗುಡ್ಡ ಇರುವುದರಿಂದ ಇದನ್ನು ಕಷ್ಟಪಟ್ಟು ಈ ಜಾಗಕ್ಕೆ ಪರ್ಮಿಷನ್ ತಕೊಂಡು ಬಂದ್ರು ಮೇಡಮ್ ಅವರು. ಬೆಟ್ಟ ಗುಡ್ಡಗಳನ್ನ ಲೆವೆಲ್ ಮಾಡ್ತಾ ಇದ್ದಕ್ಕ ಮೇಡಮ್ ಅವರ ಒಂದು ಇದ್ರ ಮೇಲೆ ಬೇರೆ ಬೇರೆ ಅಪವಾದಗಳೆಲ್ಲ ಕೂಡ ಮಾಡಿದ್ರು, ಕಿಡಿಗೇಡಿಗಳ ತರ ಅದನ್ನ ಮಾಡಿದ್ರು. ಅವ್ರು ಯಾವುದಕ್ಕೂ ಜಗ್ಗದೀರ ರೈತರಿಗೆ ಅನುಕೂಲ ಆಗಲಿ, ಚಿರಸ್ಥಾಯಿಯಾಗಿ ಕೆಲಸ ಇರಲಿ ಅಂತ ಇದನ್ನೆಲ್ಲ ಲೆವೆಲ್ ಮಾಡಿ ಎಲ್ಲ ಒಂದು ಮಟ್ಟಕ್ಕೆ ತಂದಿದ್ದಾರೆ. ಮಠ ತಂದ ಮೇಲೆ ಆ ನಾಳಿನ ಸೋಮವಾರದ ದಿವಸ 29ನೇ ತಾರೀಕು 10ನೇ ತಿಂಗಳಲ್ಲಿ ಒಳ್ಳೆ ದಿವಸ ಅಂತ ಭೂಮಿ ಪೂಜೆ ಮಾಡಬೇಕು ಅಂತ ಎಲ್ಲರೂ ಕೂಡ ಈ ಭಾಗದ ರೈತರೆಲ್ಲ ಕೂಡ
ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡು ಭೂಮಿ ಪೂಜೆ ಜೊತೆಯಲ್ಲಿ ಈ ಜಾಗದಲ್ಲಿ ರೈತರು ಬಂದು ಹೆಜ್ಜೆ ಇಕ್ಕಿದ್ರೆ ಈ ಭೂಮಿ ಮೇಲೆ ಅವ್ರಿಗೊಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ತಿರುಮಲ ತಿರುಪತಿಯಿಂದ ದೇವ್ರನ್ನ ಇಲ್ಲಿಗೆ ತರಿಸಿ ಪುರೋಹಿತರ ಸಮೇತವಾಗಿ ಇಲ್ಲಿ ಒಂದು ಕಲ್ಯಾಣೋತ್ಸವ ಮಾಡಿದ್ರೆ ರೈತರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಒಳ್ಳೆ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಳ್ತಾ ಇದ್ದಾರೆ ಮೇಡಮ್ ಅವರು. ಅವ್ರಿಗೆ ದೇವರು ಆರೋಗ್ಯ ಭೋಗ್ಯ ಭಾಗಗಳೆಲ್ಲ ಕೂಡ ಕೊಟ್ಟು ಅವರು ಅಭಿವೃದ್ಧಿ ಆಗ್ಬೇಕಂತ ನಮ್ಮ ಎಲ್ಲ ರೈತರಲ್ಲಿ ಕೂಡ ಒಂದು ಕಳಕಳಿ ಇದೆ. ಅದ್ರ ಜೊತೆಗೆ ನಾಳಿನ ಕಾರ್ಯಕ್ರಮಗಳು 9:30ಗೆ ಭೂಮಿ ಪೂಜೆ ಇರುತ್ತೆ ಸೋಮವಾರದ ದಿವಸ. ಆಮೇಲೆ 10:30ಯಿಂದ 12:30 ತನಕ ಕಲ್ಯಾಣೋತ್ಸವ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ. ಮುತ್ತೈದರಿಗೆ ಅರಿಶಿನ ಕುಂಕುಮ ಬಳೆ ಹೂವು ಬಟ್ಟೆ ಕೊಡ್ತಕ್ಕಂತ ಕಾರ್ಯಕ್ರಮ ಇರುತ್ತೆ. ನಾವು ಅಂದಾಜು ಒಂದು 8,000ದಿಂದ 10,000ಕ್ಕೆ ಅಂದಾಜ ಮಾಡ್ಕೊಂಡಿದ್ದೀವಿ. ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಎಲ್ರೂ ವಾಲಂಟರಿಯಾಗಿ ಅವರೇ ಇಲ್ಲಿ ಬರ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ, ಅವರೇ ಬರುವ ಒಂದು ನಿರೀಕ್ಷೆ ಇದೆ. ಈ ತರ ಕಾರ್ಯಕ್ರಮಗಳನ್ನ ನಾಳೆ ಸೋಮವಾರ ನಡೆಸಕ್ಕೆ ಎಲ್ಲರೂ ಕೂಡ ಸಿದ್ಧತೆಯಾಗಿದ್ದಾರೆ. ಸೋಮವಾರ ಬೆಳಿಗ್ಗೆ 9 ಗಂಟೆಗೆ APMC ಯಾರ್ಡಲ್ಲಿ ಭೂಮಿ ಪೂಜೆ ಭೂಮಿ ಪೂಜೆ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿರ್ತೇವೆ. ಭೂಮಿ ಪೂಜೆ ಆದ ನಂತರ ಲಕ್ಷ್ಮೀ ಪೂಜೆ ನಡೀತದೆ. ಲಕ್ಷ್ಮೀ ಪೂಜೆ ಆದ್ಮೇಲೆ 10 ಗಂಟೆಗೆ ಸತ್ಯನಾರಾಯಣ ಸ್ವಾಮಿ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ ನಡೀತದೆ. ಈ ಶ್ರೀನಿವಾಸ ಕಲ್ಯಾಣ ತಿರುಮಲದಿಂದಲೇ ಅರ್ಚಕರು ಬಂದು ಇಲ್ಲಿ ದೇವಿ ದೇವತೆಗಳನ್ನ ತಂದು ಇಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡ್ತೀವಿ. ಸುಮಾರು ಜನಕ್ಕೆ ನನ್ನಂತವ್ರು ಸೇರ್ಕೊಂಡು ಸುಮಾರು ಜನಕ್ಕೆ ತಿರುಮಲ ಹೋದ್ರು ಕೂಡ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ನೋಡೋಕೆ ಆಗೋದಿಲ್ಲ. ಅಂತ ಒಂದು ಕಾರ್ಯಕ್ರಮ ಇಲ್ಲಿ ಮೇಡಮ್ ಅವರ ಒಂದು ಕೃಪೆಯಿಂದ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF.